ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇತ್ತೀಚೆಗೆ ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಇವಾಗ ಹೊಸದಾಗಿ ಒಂದು ಸಿನಿಮಾ ಬರ್ತಾ ಇದೆ, ಡಿಟೆಕ್ಟಿವ್ ತೀಕ್ಷ್ಣ ಅಂತ. ಪ್ರಿಯಾಂಕಾ ಉಪೇಂದ್ರ ಮೇಡಮು ಲೀಡ್ ರೋಲಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅವ್ರ ಜೊತೆ ಆಕ್ಟ್ ಮಾಡಿರುವಂತಹ ಒಬ್ರು ಗೆಸ್ಟ್ ಇವತ್ತು ನನ್ನ ಜೊತೆ ಇದ್ದಾರೆ. ಮಾತಾಡ್ಸೋಣ. ಅವ್ರ ಹೆಸರು ಪ್ರಮೋದ್ ಅಂತ. ಹಾಯ್ ಸರ್, ಹೇಗಿದ್ದೀರಿ? Hi, how are you? ಐ ಆಮ್ ಗುಡ್. ಹೌ ಆರ್ ಯು? Yeah, I'm good. ಓಕೆ. ನಾನು ಕೇಳ್ಪಟ್ಟೆ ನಿಮ್ದು ಇದು ಫಸ್ಟ್ ಸಿನಿಮಾ ಅಂತ. ಹೌದು. ಫಸ್ಟ್ ಸಿನಿಮಾದಲ್ಲಿ ನೀವು ಈ ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾದಲ್ಲಿ ಒಂದು ಏನೋ, ಈಗ ಡಿಟೆಕ್ಟಿವ್ ತೀಕ್ಷ್ಣ ಹೆಸರಲ್ಲೇ ಇದೆ, ರಗಡ್ ಇರುತ್ತೆ, ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ. ನಿಮ್ಮ ಕ್ಯಾರೆಕ್ಟರ್ ಏನು ಅದರಲ್ಲಿ? ಅದರಲ್ಲಿ ನಂದು ಕುಮಾರ್ ಅಂತ ಕ್ಯಾರೆಕ್ಟ್ರು, ಅಂದ್ರೆ ಪ್ರಿಯಾಂಕಾ ಮೇಡಮ್ ಅವರ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇದ್ವಿ. ಕುಮಾರ್ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಮತ್ತು ವರುಣ್ ಅಂತ, ನಂದು ವರುಣ್ ಅಂತ ಕ್ಯಾರೆಕ್ಟರ್. ಸೊ ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಇದು ನನ್ನ ಫಸ್ಟ್ ಸಿನಿಮಾ. ಸೊ ಮೇನ್ ರೋಲ್ ಸಿಕ್ಕಿದೆ. ಎಂಟೈರ್ ಸಿನಿಮಾದಲ್ಲಿ ಇದ್ದೀವಿ. ನೀವು ನೋಡಿರಬೇಕು ಟ್ರೀಸರ್ ಅಲ್ಲಿ. ಫಸ್ಟ್ ಓಪನಿಂಗ್ ಶಾಟ್ ಬರ್ತೀವಿ ರೈನಲ್ಲಿ, ಅದು ಓಪನಿಂಗ್ ಶಾಟ್ ಅಲ್ಲೇ ಬರ್ತಿದ್ದೀನಿ. ಸೊ ಖುಷಿ ಆಗುತ್ತೆ. ಅಂತ ಮೇಡಮ್ ಅವರ 50ನೇ ಸಿನಿಮಾದಲ್ಲಿ ನಾನೊಂದು ಚಿನ್ನ ಪಾತ್ರ ಸಿಕ್ಕಿರೋದು ನನಗೆ ತುಂಬ ಖುಷಿ. ಸೊ ಇದಕ್ಕೆ ಮೇನ್ ಕಾರಣ ತ್ರಿವಿಕ್ರಮ್ ರಘು ಸರ್, ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮುನಿ ಪ್ರಸನ್ನ ಸರ್, ಸೊ ಚರಣ್ ಆಗಲಿ, ಎಲ್ಲರೂ ತುಂಬ ಸಪೋರ್ಟ್ ಆಗಿರ್ತಾರೆ. ಸೊ ಹ್ಯಾಪಿ ಆಗುತ್ತೆ ಇಂಥ ದೊಡ್ಡ ಮೂವಿಯಲ್ಲಿ ಆ್ಯಕ್ಟ್ ಮಾಡೋದು ಅಂತ ಖುಷಿ. ನಿಮ್ದು ಪ್ರೊಫೆಷನ್ನು ಡಾಕ್ಟ್ರು. ಸೊ ಡಾಕ್ಟ್ರು ಇವಾಗ ಆಕ್ಟರ್ ಆಗಿದ್ದೀರಿ, ಏನು ಹೇಳ್ತೀರಾ? ಇಲ್ಲ, ಒಂದು ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು, ಒಂದು ಸಿನಿಮಾದಲ್ಲಿ ಕೂರಿಸ್ಕೊಬೇಕು, ಎಲ್ಲಾದರೂ ಕಾಣಿಸ್ಕೊಬೇಕು ಅನ್ನೋದು. ಸೊ ಅದು ಆ ಒಂದು ಮುಖಾಂತರನೇ ಒಂದು ಆಡಿಷನ್ಸ್ ಎಲ್ಲ ಬಂದಾಗ ಒಂದು ಹೋಗಿ ಇಂಟರ್ವ್ಯೂ ಕೊಟ್ಟು ಬಂದಿದ್ದೆ. ಸೊ ಹಾಗೆ ಒಂದು ಫೋನ್ ಕಾಲ್ ಬಂತು ರಘು ಸರ್ ಕಡೆಯಿಂದ, ಒಂದ್ಸಲಿ ಬಂದು ಮೀಟ್ ಆಗಿ ಅಂತ. ಸೊ ಹಾಗೆ ಒಂದು ಕಂಟಿನ್ಯೂ ಆಗಿ ಜರ್ನಿ ಹೋಯ್ತು ಸಿನಿಮಾ ಪೂರ್ತಿ. ಪ್ರಿಯಾಂಕಾ ಮೇಡಮ್ ಜೊತೆ ಆಕ್ಟ್ ಮಾಡಿದ್ದೀರಾ, ಏನು ಹೇಳ್ತೀರಾ? ಹೆಂಗಿದ್ರು ಸೆಟ್ಟಲ್ಲೆಲ್ಲ ಮೇಡಮ್ ಜೊತೆ ಕೆಲಸ ಮಾಡಿರೋದು ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗುತ್ತೆ. ಪ್ರಿಯಾಂಕಾ ಮೇಡಮ್ ಒಂದು ಆ್ಯಸ್ ಒಂಥರ ಮದರ್ ಫೀಲ್ ಲೈಕ್ ಅವರು. ಸೊ ಅವರು ಸೆಟ್ಟಲ್ಲಾಗಲಿ ಎಲ್ಲರ ಹತ್ರ ಮಾತಾಡೋದಾಗಲಿ ತುಂಬ ಕೂಲಾಗಿರ್ತಾರೆ. ಸೊ ಹ್ಯಾಪಿ ಆಗುತ್ತೆ. ಅಂತ ಮೇಡಮ್ ಅವ್ರ 50ನೇ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿರೋದು ಇನ್ನೂ ಖುಷಿ ಆಗುತ್ತೆ. ಅದೆಲ್ಲ ಒಂದು ಲೈಫ್ ಪೂರ್ತಿ ಮೆಮೊರೇಬಲ್ ಆಗಿರ್ತದೆ. ಮೇಡಮ್ದು ಕ್ಯಾರೆಕ್ಟರ್ ಬಗ್ಗೆ ನಮ್ಗೊಂಚೂರು ಗೊತ್ತು. ಯಾಕಂದ್ರೆ ಡಿಟೆಕ್ಟಿವ್ ತೀಕ್ಷ್ಣ ಅಂತ ಅಂದ್ರೆ ಓಕೆ, ಯಾವುದೋ ಒಂದು ಇನ್ವೆಸ್ಟಿಗೇಷನ್ ತರದ್ದು, ಅಥವಾ ಫುಲ್ ಏನು ಹೇಳ್ತಾರಪ್ಪ, ಆಫೀಸರ್ಸ್ ಇದ್ರ ಲುಕ್ಕಲ್ಲಿ ಸ್ವಲ್ಪ ರಗಡ್ ಲುಕ್ಕಲ್ಲಿ ಇರುತ್ತೆ ಅಂತ. ನೀವು ಮೇಡಮ್ ಜೊತೆ ಇರೋದಾ, ಅಥವಾ ಏನು? ಸ್ವಲ್ಪ ರಿವೀಲ್ ಮಾಡಿ ನಿಮ್ಮ ಕ್ಯಾರೆಕ್ಟರ್ನ. ವರುಣ್ ಅಂತ ಕ್ಯಾರೆಕ್ಟ್ರೆ, ಬಟ್ ರಿವೀಲ್ ಸಿನಿಮಾ ನೋಡಲಿ ಗೊತ್ತಾಗುತ್ತೆ. ಏನೂ ಬಿಟ್ಕೊಡಲ್ಲ ಅಲ್ವಾ ನೀವು? ಓಕೆ, ಸರಿ ಆಯ್ತು. ಈ ಸಿನಿಮಾನ ಜನ ಯಾಕೆ ನೋಡಬೇಕು? ಏನು ಹೇಳಕ್ ಹೊರಟಿದ್ದೀರಾ ನೀವು ಈ ಸಿನಿಮಾ ಮೂಲಕ? ಸಿನಿಮಾದಲ್ಲಿ ಒಂದು ಅಮಾಯಕ ಹೆಣ್ಮಗುಗೆ ಒಂದು ತೊಂದರೆ ಆಗಿರೋದನ್ನು ಅದನ್ನು ತೋರಿಸಿದ್ದಾರೆ. ಸೊ ಅದರಲ್ಲಿ ಮೇಡಮ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಚಿಕ್ಕ ವಯಸ್ಸಿಂದ ಅವರು ಕಷ್ಟದಿಂದ ಬಂದು ಯಾವ ಥರ ಒಂದು ಡಿಟೆಕ್ಟಿವ್ ಒಂದು ರೋಲ್ನ ಒಂಥರ ಲೀಡ್ ಮಾಡ್ತಾರೆ ಅನ್ನೋದೊಂದು ತುಂಬ ಚೆನ್ನಾಗಿದೆ ಅದು. ಸೊ ಜನ ನೋಡಿದ್ರೆ ತುಂಬ ಥಿಯೇಟರ್ಗೆ ಹೋಗಿ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ನಾನು ಟ್ರೈಲರ್ ನೋಡಿದಾಗ ಅನ್ಕೊಂಡಪ್ಪ, ಮೇಡಮು ಫುಲ್ ಮಳೆ ಬರ್ತಾ ಇರುತ್ತೆ, ಛತ್ರಿ ಹಿಡ್ಕೊಂಡು ಫುಲ್ ಎಂಟ್ರಿ ಸೀನು ಹಂಗಿರುತ್ತೆ. ಸೊ ಆಫ್ಕೋರ್ಸ್ ಮೇಡಮ್ ಜೊತೆ ಮೇಡಮ್ ಬಗ್ಗೆ ಹೇಳೋದಂದ್ರೆ ಅವರು ಸಖತ್ ಬ್ಯೂಟಿಫುಲ್ಲು. ಅವ್ರಿಗೆ ಆ ಥರ ಕಾಸ್ಟ್ಯೂಮ್ಸ್, ಕರ್ಲಿ ಹೇರು ಸಖತ್ತಾಗಿ ಸೂಟ್ ಆಗುತ್ತೆ. ಹಿಂಗಿದ್ದವ್ರು ಅಂದರೆ ಸಾಫ್ಟು ಲೈವ್ಲಿ ಆಗಿದ್ದು ಪ್ರಿಯಾಂಕಾ ಮೇಡಮ್ನ ಈ ಥರ ನೋಡೋದು ಜನಗಳಿಗೆ ಒಂಥರ ಖುಷಿ ಅಂತ ಅನಿಸುತ್ತೆ. ಸೊ ನಿಮ್ಗೇನು ಅನಿಸುತ್ತೆ? ಹಾಂ, ನಮಗೂ ತುಂಬ ಖುಷಿ ಆಗುತ್ತೆ. ಈಗ ಮೇಡಮ್ನ ಮುಂಚೆ ಸಿನಿಮಾದಲ್ಲಿ ನೋಡಿದಾಗೆಲ್ಲ, ಈಗ ನೋಡೋಕ್ಕೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಸುಮಾರು ಮೂವೀಸ್ ಎಲ್ಲ ನೋಡ್ತಿದ್ವಲ್ಲ, ಹೂವೆ ಹೂವೆ ಆ ಸಾಂಗ್ ಎಲ್ಲ ನೋಡಿದಾಗ, ಈಗ ಇರೋ ಒಂದು ರೆಗಡ್ ಲುಕ್ಕಲ್ಲಿ ಮೇಡಮ್ ಡಿಫ್ರೆಂಟಾಗಿ ಕಾಣಿಸ್ತಾರೆ. ಅವಾಗೆಲ್ಲ ಅವ್ರದೇ ಸಿನಿಮಾಗಳನ್ನ ನೋಡ್ತಿದ್ರಿ, ಇವಾಗ ಅವ್ರದೇ ಸಿನಿಮಾದಲ್ಲೇ ಅವ್ರ ಜೊತೆನೆ ಆಕ್ಟ್ ಮಾಡ್ತಾ ಇದ್ದೀರಾ. ಅದೇ ಖುಷಿ ನೋಡಿ. ನಾವು ಬೆಳಿಬೇಕಾದ್ರೆ ಅವ್ರ ಸಿನಿಮಾ ಎಲ್ಲ ಬಂದೆ. ಸೊ ಈಗ ಅವ್ರ ಜೊತೆನೇ ಒಂದು ಸ್ಕ್ರೀನ್ನ ಶೇರ್ ಮಾಡ್ಬೋದು ಅನ್ನೋದೊಂದು ಆಪರ್ಚುನಿಟಿ ಸಿಗುತ್ತಂತ ಅಂದರೆ ವಿ ಆರ್ ಹ್ಯಾಪಿ ಅಲ್ವಾ. ಅದ್ರ ಜೊತೆ ಅವರು ಉಪ್ಪಿ ಸರ್ ಮಗ ಆಗಲಿ, ಆಯುಷ್ ಆಗಲಿ, ಇವರೆಲ್ಲ ತುಂಬ ಸಪೋರ್ಟಿವ್ ಆಗಿ ಮಾಡ್ತಾರೆ. ನಿಮ್ಮ ಸಿನಿಮಾ ಟೀಮ್ ಬಗ್ಗೆ ಏನು ಹೇಳ್ತೀರಾ? ಸಿನಿಮಾ ಟೀಮ್ ಎಲ್ಲರೂ ಗುಡ್ ಪರ್ಸನ್, ಎಲ್ಲರೂ ಒಳ್ಳೆ ಹೆಲ್ಪಿಂಗ್ ನೇಚರ್, ಒಳ್ಳೆ ಟೀಮ್ ಆಗಿ ಸಿನಿಮಾ ಮೂಡಿ ಬಂತು. ಸಿನಿಮಾ ಆಗಸ್ಟ್ 7ಗೆ ರಿಲೀಸ್ ಆಗ್ತಾ ಇದೆ. ಏನು ಹೇಳ್ತೀರಾ ಸಿನಿಮಾ ನೋಡೋರಿಗೆ? ಒನ್ ಲೈನ್ ಸ್ಟೋರಿ, ಅಥವಾ ಯಾಕೆ ಜನ ಬಂದು ನಿಮ್ಮ ಸಿನಿಮಾ ನೋಡಬೇಕು? ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ, ಎಲ್ಲ ಹೊಸ ಪ್ರತಿಭೆಗಳು. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಹೊಸ ಕಲಾವಿದರಿಗೂ ಒಂದು ಆಪರ್ಚುನಿಟಿ ಸಿಗುತ್ತೆ, ಎಲ್ಲರೂ ಗುರುಸ್ತಾರೆ ಮೇನ್ ಥಿಂಗ್. ಅದಕ್ಕೋಸ್ಕರ ಮತ್ತೆ ಒಳ್ಳೆ ಓರಿಯೆಂಟೆಡ್ ಮೂವಿ. ಪ್ರಿಯಾಂಕಾ ಮೇಡಮ್ ಅವ್ರ 50ನೇ ಸಿನಿಮಾ, ಅದು ಬೇರೆ. ಸೊ ಚೆನ್ನಾಗಿ ಬಂದಿದೆ ಸಿನಿಮಾ, ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ 7ಗೆ ಥಿಯೇಟ್ರಿಗೆ ನೋಡಿ.
ಅಂತ ಹೇಳ್ತೀನಿ. ಓಕೆ, ಮೇಡಮ್ ಫೈಟ್ ಮಾಡಿದಾರಂತೆ. ಮೇಡಮ್ ಜೊತೆ ನೀವು ಸ್ವಲ್ಪ ಫೈಟ್ ಮಾಡಿದ್ದೀರಾ? ಆ ಮೇಡಮ್ ಫೈಟ್ ಮಾಡಿ ನಮ್ಮನ್ನ ಕಾಪಾಡಕ್ ಬಂದಿದ್ದಾರೆ. ಓಕೆ, ಏನೋ ಒಂದು ಸೀನ್ ಇರುತ್ತೆ, ಸೊ ಅದರಲ್ಲಿ ಮೇಡಮ್ ಫೈಟ್ ಮಾಡಿ ನಿಮ್ಮನ್ನ ಸೇವ್ ಮಾಡಿದ್ದಾರೆ. ಓಕೆ, ಫೈನ್. ಸೊ ಫೈನಲ್ ಆಗಿ ಸಿನಿಮಾ ಫೀಮೇಲ್ ಓರಿಯೆಂಟೆಡ್ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಒಂದು ಗುಡ್ ಮೆಸೇಜ್ ಕೊಡೋ ಸಿನಿಮಾನೇ ಆಗಿರುತ್ತೆ ಇದು. ಈ ಸಿನಿಮಾ ಮೂಲಕ ಹೆಣ್ಮಕ್ಳಿಗೆ, ಸೊಸೈಟಿಗೆ ನೀವೇನು ಹೇಳ್ತಾ ಇದ್ದೀರಾ? ಸೊಸೈಟಿಗೆ ಇದನ್ನ ಅಂದ್ರೆ ಯಾವ ಥರ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿರಬೇಕು ಮೇನ್ ಥಿಂಗ್ ಈ ಒಂದು ಪ್ರಪಂಚದಲ್ಲಿ. ಸೊ ನೀವು ನೋಡ್ತಿದ್ದೀರ ಸುಮಾರು ಹೆಂಗೆ ರೇಪ್ ಕೇಸಸ್ ಆಗಲಿ ಏನೋ ಒಂದು ಯಾವ ಥರ ಮೂಡ್ ಬರ್ತಾ ಇದೆ. ಸೊ ಅವಾಗೆಲ್ಲ ಒಂದು ರೋಲ್ ಮಾಡಲ್ ಹೆಣ್ಮಕ್ಳು ಯಾವ ಥರ ಪವರ್ಫುಲ್ಲಾಗಿ ಫೇಸ್ನ ಮಾಡಬೇಕು ಅನ್ನೋದೊಂದು ಈ ಸಿನಿಮಾದಲ್ಲಿ ಸಿಗುತ್ತೆ. ಮೇಡಮ್ ಸಾಂಗ್ ಆ್ಯಂಡ್ ರೊಮ್ಯಾಂಟಿಕ್ ಸೀನು ಆ ಥರದ್ದೇನು ಇಲ್ವಂತೆ. ಸೊ ನಿಮಗೆ ಆ ಥರದ್ದೇನಾದ್ರು ಸ್ವಲ್ಪ ಸೀನ್ಗಳು, ಸೀಕ್ವೆನ್ಸ್ಗಳು ಏನಾದರೂ ಇದೆಯಾ? ಏನು ಇಲ್ಲ ಮೇಡಮ್, ಮೂವಿಯಲ್ಲೇ ಇದೆ ಡಿಟೆಕ್ಟಿವ್ ತೀಕ್ಷ್ಣ. ಸೊ ಆ ಥರ ಎಲ್ಲ ಈ ಸೀನ್ಸ್ ಎಲ್ಲ ಏನಿಲ್ಲ. ಸೊ ಚೆನ್ನಾಗಿ ಬಂದಿದೆ, ಅವೆಲ್ಲ ಏನಿಲ್ಲ ಮೇಡಮ್. ಯಾಕೆ ನಾಚ್ಕೋತಾ ಇದ್ದೀರಾ? ಅಥವಾ ಬೇಜಾರಾಗಿದ್ದೀರಾ ಆ ಥರದೊಂದು ಸೀನ್? ಸೊ ಒಳ್ಳೆ ಮೆಸೇಜ್ ಮೂವಿ ಅಲ್ವಾ, ಸೊ ಅದಕ್ಕೆ ಓರಿಯೆಂಟೆಡ್ ಇದರಿಂದ ನಮಗೆ ಆ ಸೀನ್ಸ್ ಎಲ್ಲ ಅವಶ್ಯಕತೆ ಇಲ್ಲ ಇದರಲ್ಲಿ. ಹೌದು, ಈ ಸಿನಿಮಾಗೆ ಅಂದ್ರೆ ಸಿನಿಮಾ ಅಂದ ತಕ್ಷಣ ಏನಾದರೂ ಒಂದು ಸ್ವಲ್ಪ ಇರುತ್ತಲ್ಲ, ಅದಕ್ಕೆ ಸುಮ್ಮನೆ ಕೇಳಿದೆ. ಓಕೆ, ನಾವು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡೋಣ. ನಿಮ್ಮ ಮೇಡಮು ಸೆಟ್ಟಲ್ಲಿ ಹೇಗಿರ್ತಾ ಇದ್ರು? ಅವರ ಡೆಡಿಕೇಶನ್ ಬಗ್ಗೆ ಹೇಳೋದಾದ್ರೆ? ಮೇಡಮ್ ಡೆಡಿಕೇಶನ್ ತುಂಬ 100% ಕೊಡ್ತಿದ್ರು ಮೇಡಮ್. ಸೊ ಅವರು ಟೈಮಿಂಗ್ ಆಗಲಿ, ಸೊ ಯಾವ್ದಾರ ಸೆಟ್ಟಲ್ಲಿ ಟೈಮ್ ಅಂದರೆ ಕರೆಕ್ಟ್ ಟೈಮ್ ಬರ್ತಿದ್ರು ಮೇಡಮು. ಒಳ್ಳೆ ಕ್ಯಾರೆಕ್ಟ್ರು, ಅಂದರೆ ಮಾತಾಡೋದಾಗಲಿ ಒಂದು ಟೇಕಲ್ಲೇ ತೊಗೊತಿದ್ರು ಮೇಡಮ್ ಕೂಡ. ಸೊ ಅವರೆಲ್ಲ ನಮ್ಮ ಒಂಥರ ಇನ್ಸ್ಪಿರೇಷನ್. ಏನಾದರೂ ಈಗ ಒಂದು ಹೇಳ್ತಾನೆ, ಈಗ ಅವರು ಅಷ್ಟು ಬೇಗ ಒಂದು ಮೈಂಡ್ ತೊಗೊಂಡು ಹಂಗೆ ಆ್ಯಕ್ಟಿಂಗ್ ಮಾಡೋದಾಗಲಿ ತುಂಬ ಚೆನ್ನಾಗಿ. 50ನೇ ಸಿನಿಮಾ ಅಂದರೆ 49 ಸಿನಿಮಾಗಳ ಎಕ್ಸ್ಪೀರಿಯನ್ಸು, ವರ್ಷಗಳಿಂದ ಇರೋವಂತಹ ಕಲ್ತಿರೋದು ಅದೆಲ್ಲ ಕೂಡ ಸಿನಿಮಾಗಳಲ್ಲಿ ಬಂದ್ಬಿಡುತ್ತೆ. ಅವ್ರದ್ದು 50ನೇ ಸಿನಿಮಾ, ನಮ್ಮದು ಮೊದಲನೇ ಸಿನಿಮಾ. ಸೊ ತುಂಬ ಕಲಿಯೋದು ತುಂಬ ಇದೆ. ನಿಮ್ಮ ಟೀಮ್ ಬಗ್ಗೆ ಏನು ಹೇಳ್ತೀರಾ? ಡೈರೆಕ್ಟರ್, ಪ್ರೊಡ್ಯೂಸರ್, ನಿಮ್ಮ ಜೊತೆ ಇನ್ನೂ ಬೇರೆ ಬೇರೆ ಆರ್ಟಿಸ್ಟ್ ಇರ್ತಾರೆ, ಕೋಸ್ಟಾರ್ಸ್. ಟೀಮ್ ಎಲ್ಲ ಚೆನ್ನಾಗಿತ್ತು ಮೇಡಮ್. ಟೀಮ್ ಎಲ್ಲ ವೆರಿ ಗುಡ್ ಸಪೋರ್ಟಿವ್. ಟೀಮ್ ಎಲ್ಲ ಚೆನ್ನಾಗಿ ಎಲ್ಲ ಹೊಂದಾಣಿಕೆಯಿಂದನೇ ಒಂದು ವರ್ಕ್ ಸೆಟ್ಟಲ್ಲಿ ಎಲ್ಲ ಕೆಲಸ ಮಾಡಿದ್ರು. ಸೊ ಟೀಮ್ ಅವರಾಗಲಿ, ಕ್ಯಾಮ್ರಾಮನ್ ಮನು ಸಪ್ಪ ಅವರಾಗಲಿ, ಇವರೆಲ್ಲ ತುಂಬ ಚೆನ್ನಾಗಿ ಸೆಟ್ ಹಾಕಿದ್ರು. ಚೆನ್ನಾಗಿ ಬಂದಿದೆ ಮೂವಿ. ಸೊ ಫೈನಲಿ ಆಗಸ್ಟ್ 7ನೇ ತಾರೀಕಿಗೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಡಿಯನ್ಸ್ಗೆಲ್ಲ ಏನು ಹೇಳ್ತೀರಾ? ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಹೊಸ ಪ್ರತಿಭೆಗಳನ್ನ ಮುಂದೆ ತನ್ನಿ ಅಷ್ಟೇ ಹೇಳ್ತೀನಿ ಮೇಡಮ್. ಓಕೆ, ಫಸ್ಟ್ ಸಿನಿಮಾ ಪ್ರಿಯಾ ಮೇಡಮ್ ಜೊತೆ ಮಾಡಿದ್ದೀರಿ. ಆ್ಯಂಡ್ ನೀವು ಇವಾಗ ಹೇಳಿರೋ ಒಂದು ಸ್ವಲ್ಪದ್ರಲ್ಲೇ ಗೊತ್ತಾಗುತ್ತೆ, ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂದರೆ ಫಸ್ಟಿಂದ ಲಾಸ್ಟ್ ತನಕ ಸಿನಿಮಾದಲ್ಲಿ ನೀವು ಇರ್ತೀರಾ ಅಂತ. ಫಸ್ಟ್ ಎಂಟ್ರಿ ಕೊಡೋರಿಗೆ ಎಷ್ಟೋ ಜನಕ್ಕೆ ಅವಕಾಶ ಸಿಗೋದೇ ಕಮ್ಮಿ ಇರುತ್ತೆ ಅಲ್ವಾ? ಆ ವಿಷಯದಲ್ಲಿ ನೀವು ತುಂಬ ಲಕ್ಕಿ ಇದ್ದೀರಿ. ಓಕೆ, ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ ಆ್ಯಂಡ್ ಆಲ್ ದ ಬೆಸ್ಟ್, ಕೀಪ್ ರಾಕಿಂಗ್. ಎಸ್, ಇದಿಷ್ಟು ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂತಹ ಪ್ರಮೋದ್ ಅವರ ಮಾತು. ಸೊ ಎಲ್ಲರೂ ಕೂಡ ಆಗಸ್ಟ್ 7ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ, ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸ್ಮಾಲ್ ಇಂಟರ್ವ್ಯೂನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ. ಥ್ಯಾಂಕ್ ಯು.